ನಮಸ್ಕಾರ, ನ್ಯೂಸ್ ಎಟ್ 4ಗೆ ಸ್ವಾಗತ. ನಾನು ನವಿತಾ ಜೈನ್. ಮೋದಿ ಸಾಕ್ಷ್ಯಚಿತ್ರಕ್ಕೆ ಚೀನಾದಿಂದ ಫಂಡಿಂಗ್ ಆಗಿದೆ. ಮೋದಿಗೆ ಕೆಟ್ಟ ಹೆಸರನ್ನ ತರೋದಕ್ಕಾಗಿ ಈ ಸಾಕ್ಷ್ಯಚಿತ್ರವನ್ನ ನಿರ್ಮಾಣ ಮಾಡಲಾಗಿದೆ. ಅದಕ್ಕೆ ಫಂಡಿಂಗ್ ಮಾಡಿರೋದು ಬೇರ್ಯಾರೂ ಅಲ್ಲ, ನಮ್ಮ ನೆರೆ ದೇಶ ಆಗಿರುವ ಚೀನಾ. ಬಿಬಿಸಿ ವಾಹಿನಿಗೆ ಚೀನಾ ದೇಣಿಗೆ ಕೊಟ್ಟ ಆರೋಪವನ್ನ ಮಾಡಿದ್ದಾರೆ. ಈ ಆರೋಪವನ್ನ ಮಾಡಿರೋದು ರಾಜ್ಯಸಭಾ ಸಂಸದರಾಗಿರುವ ಮಹೇಶ್ ಜೇಠ್ಮಲಾನಿ ಅವರು. ಚೀನಾದ ಹುವೈ ಕಂಪನಿ ಕೊಟ್ಟಿದೆ ಅನ್ನುವ ಆರೋಪವನ್ನ ಮಾಡಿದ್ದಾರೆ. ಟ್ವೀಟ್ ಮಾಡಿದ್ದಾರೆ ಸಂಸದ ಮಹೇಶ್ ಜೇಠ್ಮಲಾನಿ ಅವರು. ಬಿಬಿಸಿ ವಾಹಿನಿಗೆ ಎಲ್ಲಾ ಕಡೆಯಿಂದಲೂ ಈಗ ಚೀಮಾರಿಯನ್ನ ಹಾಕಲಾಗ್ತಾ ಇದೆ. ಜೊತೆಗೆ ಬಿಬಿಸಿಯ ಕೇಂದ್ರ ಕಚೇರಿಯ ಮುಂದೆ ಸಾಕಷ್ಟು ನಾಗರಿಕರು, ಭಾರತೀಯರು ಅಲ್ಲಿ ಹೋಗಿದ್ದಂಥವರು ಪ್ರತಿಭಟನೆಯನ್ನೇ ಮಾಡಿದ್ದನ್ನು ನಾವು ಗಮನಿಸಬಹುದು. ಆಕ್ರೋಶದ ಕಟ್ಟೆ ಎಲ್ಲ ಕಡೆ ಒಡೆದಿದೆ. ಭಾರತದಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ. ಇಂತಹ ಸಂದರ್ಭದಲ್ಲಿ ಈಗ ರಾಜ್ಯಸಭಾ ಸಂಸದ ಮಹೇಶ್ ಜೇಠ್ಮಲಾನಿ ಅವರು ಆರೋಪವನ್ನ ಮಾಡಿದ್ದಾರೆ. ಬಿಬಿಸಿ ವಾಹಿನಿ ಮಾಡಿರುವ ಈ ಮೋದಿಯ ಸಾಕ್ಷ್ಯಚಿತ್ರಕ್ಕೆ ಫಂಡಿಂಗ್ ಮಾಡಿರುವುದು ಚೀನಾ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ ಗುಡಿ, ಈಗಾಗಲೇ ಎಲ್ಲಾ ಕಡೆಯಿಂದಲೂ ಚೀಮಾರಿಯನ್ನ ಹಾಕಿಸ್ಕೊಂಡಿರೋ ಬಿಬಿಸಿಗೆ ಫಂಡಿಂಗ್ ವಿಚಾರ ತನ್ನ ನರಿಬುದ್ಧಿಯನ್ನ ಮತ್ತೆ ತೋರಿಸ್ತಾ ಇದೆ ಚೀನಾ ಅನ್ನೋದಕ್ಕೆ ಇದು ಸಾಕ್ಷಿನ? ಹೇಗೆ, ಯಾವೆಲ್ಲ ದಾಖಲೆಗಳನ್ನ ಅವರೀಗ ಬಿಡುಗಡೆ ಮಾಡಿದ್ದಾರಾ, ಹೇಗೆ? ನವಿತನ ವಿಚಾರವನ್ನು ನೋಡ್ತಾ ಹೋದಾಗ ಈ ಒಂದು 2002ರ ಗೋಧ್ರೋತ್ತರ ಗಲಭೆ ವಿಚಾರ ಇದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ತನಿಖೆಗಳಾಗುತ್ತೆ. ಕೇಂದ್ರದಲ್ಲಿ UPA ಸರ್ಕಾರ ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂದ್ರೆ SIT ಅನ್ನ ಕೂಡ ಸುಪ್ರೀಂ ಕೋರ್ಟ್ ನೇಮಕ ಮಾಡಿರುತ್ತೆ. ಆ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ತನಿಖೆಗಳಾಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ನಿರಂತರವಾಗಿ ವಿಚಾರಣೆ ಆಗುತ್ತೆ. ಅದೆಲ್ಲ ಆದ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ನಿರಪರಾಧಿ ಅಂತ ಸುಪ್ರೀಂ ಕೋರ್ಟ್ ಘೋಷಿಸುವುದರ ಜೊತೆಗೆ ಯಾರೆಲ್ಲ ಎಷ್ಟೆಲ್ಲ ಜನ ತಪ್ಪಿತಸ್ಥರಿದ್ದಾರೆ, ಅದು ಹಿಂದೂಗಳಿರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಯಾರೇ ತಪ್ಪದನ್ನು ಮಾಡಿದ್ರು ಕೂಡ ಅವರನ್ನು ಶಿಕ್ಷಿಸುವಂತ ಪ್ರಯತ್ನಗಳು ಕೂಡ ಸಾಗ ನಡೆದಿರೋದನ್ನ ನಾವು ಗಮನಿಸಿಕೊಂಡು ಬರ್ತಾ ಇದ್ದೀವಿ. ಆದ್ರೆ ಈ ಘಟನೆ ನಡೆದು 20 ವರ್ಷಗಳ ಬಳಿಕ ಭಾರತದಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು 9 ವರ್ಷಗಳು ಕಳೆದ ಬಳಿಕ ಈ ಸಂದರ್ಭದಲ್ಲಿ ಬಿಬಿಸಿ ಅವರು ಈ ರೀತಿಯಾಗಿರ್ತಕ್ಕಂಥ ಸಾಕ್ಷ್ಯಚಿತ್ರವನ್ನ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು, ಯಾಕೆ ಮಾಡಿದ್ರು ಅಂತ ಸಹಜವಾದಂತ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇತ್ತು. ಭಾರತದ ಸುಪ್ರೀಂ ಕೋರ್ಟ್ಗಿಂತ ದೊಡ್ಡದಾಯ್ತಾ ಬಿಬಿಸಿ ಅಂತ ಪ್ರಶ್ನೆಗಳು ಬಂದವು. ಯಾಕಂದ್ರೆ UPA ಸರ್ಕಾರ ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ಸಾಕಷ್ಟು ತನಿಖೆಗಳನ್ನು ನಡೆಸಲಾಗಿದೆ. ಹಾಗಿದ್ರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಂತ ಸಂದರ್ಭದಲ್ಲೂ ಕೂಡ ಭಾರತದ ತನಿಖಾ ಸಂಸ್ಥೆಗಳು ವೀಕ್ ಆಗಿದ್ವು. ಅವತ್ತು ನರೇಂದ್ರ ಮೋದಿ ಅವರು ತಪ್ಪನ್ನೇ ಮಾಡಿದ್ರೆ ಅದನ್ನ ಶಿಕ್ಷಿಸೋದರಲ್ಲಿ ಅವು ವಿಫಲವಾದವು ಅಂತ ಪ್ರಶ್ನೆಗಳು ಬರುತ್ತೆ. ಜೊತೆಗೆ ಈ ಒಂದು ಸುಪ್ರೀಂ ಕೋರ್ಟ್, ಭಾರತದ ಸುಪ್ರೀಂ ಕೋರ್ಟ್ಗಿಂತನೂ ದೊಡ್ಡದಾಗಿರ್ತಕ್ಕಂಥ ತನಿಖಾ ತಂಡಗಳು, ತನಿಖಾ ಸಂಸ್ಥೆಗಳು, ಜೊತೆಗೆ ಅದಕ್ಕೆ ಬೇಕಾದಂತ ಎಲ್ಲ ರೀತಿಯಾಗಿರ್ತಕ್ಕಂಥ ಇಕ್ವಿಪ್ಮೆಂಟ್ಸ್ಗಳು ಬಿಬಿಸಿ ಬಳಿಯಲ್ಲಿ ಇದೆಯಾ, ಅಥವಾ ಇವರು ಕೇವಲ ಯಾವ್ದಾದ್ರು ಸಾಕ್ಷ್ಯಾಧಾರವನ್ನ ಸಾಕ್ಷ್ಯ ಚಿತ್ರದಲ್ಲಿ ಏನಾದರೂ ನೀಡಿದಾರ ಅಂತ ಕೂಡ ಪ್ರಶ್ನೆಗಳು ಸಾಕಷ್ಟು ಬರುತ್ತೆ. ಆದ್ರೆ ಆ ಸಾಕ್ಷ್ಯ ಚಿತ್ರವನ್ನ ಗಮನಿಸಿದವರಿಗೆ ಗೊತ್ತಾಗುತ್ತೆ, ಇದು ಹೇಳಿಕೆಗಳ ಆಧಾರದಲ್ಲಿ ಮಾಡಿರ್ತಕ್ಕಂಥ ಸಾಕ್ಷ್ಯಚಿತ್ರ ಭಾರತದಲ್ಲಿ ಅಶಾಂತಿಯನ್ನು ಮೂಡಿಸುವಂತ ಉದ್ದೇಶವನ್ನೇನಾದ್ರೂ ಇದು ಹೊಂದಿದೆಯಾ ಅಂತ ಪ್ರಶ್ನೆಗಳು ಮೂಡುತ್ತೆ. ಅದಕ್ಕೆ ಪರ ವಿರೋಧವಾಗಿರ್ತಕ್ಕಂಥ ದಾಳಿಗಳು ಕೂಡ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದಾವೆ. ಈಗ ನೋಡ್ತಾ ಇದ್ರೆ ವಿಪಕ್ಷಗಳು ಕೂಡ ಅದು ಆ ಒಂದು ಸಾಕ್ಷ್ಯಚಿತ್ರವನ್ನು ಭಾರತದಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಕೆಲವು ವಕೀಲರು ಪ್ರಶಾಂತ್ ಭೂಷಣ್ ಅವರ ನೇತೃತ್ವದಲ್ಲಿ ಹೋಗಲಾಗಿದೆ, ಅದಕ್ಕೆ ಅನುಮತಿಯನ್ನ ನೀಡಿ ಅಂತ. ಮತ್ತೊಂದು ಕಡೆಯಿಂದ ನೋಡ್ತಾ ಇದ್ರೆ ಇದು ಭಾರತದ ಸಾರ್ವಭೌಮತೆಯನ್ನ ಪ್ರಶ್ನಿಸುವಂತ, ಭಾರತದ ಸಾರ್ವಭೌಮತೆಯ ಮೇಲೆ ಆಗಿರ್ತಕ್ಕಂಥ ದಾಳಿ ಅಂತ ಕೂಡ ಒಂದಿಷ್ಟು ಪ್ರಧಾನಮಂತ್ರಿಗಳ ಬೆಂಬಲಿಗರು ಅದನ್ನ ಪ್ರತ್ಯಾರೋಪವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಬಿಸಿ ಕಚೇರಿ ಮುಂದೆ ಕೂಡ ಒಂದು ಪ್ರದರ್ಶನಗಳು ನಡೀತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಮಹೇಶ್ ಜೇಠ್ಮಲಾನಿ ಅವರು ಪ್ರಮುಖವಾದಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಸಾಕ್ಷ್ಯಚಿತ್ರದ ಫಂಡಿಂಗ್ ಎಲ್ಲಿಂದ ಆಗ್ತಾ ಇದೆ, ಇದಕ್ಕೆ ಫಂಡಿಂಗ್ ಅನ್ನ ಮಾಡಿದಂತವ್ರು ಯಾರು ಅಂತ ಒಂದು ಪ್ರಶ್ನೆ ಆಗಿದೆ. ಇನ್ನು ಇವತ್ತು ಇಂಗ್ಲೆಂಡ್ನ ಸಂಸದರೊಬ್ಬರು ಒಂದು ಪ್ರಶ್ನೆಯನ್ನ ಬಿಬಿಸಿಗೆ ಕೇಳಿದ್ದಾರೆ. ಈ ಒಂದು ಸಾಕ್ಷ್ಯಚಿತ್ರದ ನೇತೃತ್ವ ಪಾಕಿಸ್ತಾನ ಮೂಲದ ಬಿಬಿಸಿ ಕೆಲಸಗಾರನ ಮೂಲಕವಾಗಿ ನಡೆದಿದೆಯಾ ಅಂತ ಅವರು ಪ್ರಶ್ನೆಯನ್ನ ಕೇಳಿದ್ದಾರೆ. ಅಂದ್ರೆ ಇವತ್ತು ಬಿಬಿಸಿ ಬಗ್ಗೆ ಇಂತಹ ಒಂದಿಷ್ಟು ಪ್ರಶ್ನೆಗಳು ಕೇಳಿ ಬರ್ತಾ ಇದ್ದಾವೆ. ಇಲ್ಲಿ ಸಾಕ್ಷ್ಯಾಧಾರವನ್ನ ಒದಗಿಸೋದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ಟ್ವಿಟರ್ ನಲ್ಲಿ ಹಂಚಿಕೊಳ್ಳದೇ ಇದ್ರೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಆರೋಪವನ್ನ ಯಾಕೆ ಮಾಡಲಾಯಿತು ಅಂತ ಕೂಡ ಪ್ರಶ್ನೆಗಳು ಬರುತ್ತೆ. ಈಗ ನಾವು ಗಮನಿಸ್ತಾ ಇದ್ದೀವಿ ನೋಡಿ, ಈಗ ಕೋವಿಡ್ ಆಗುತ್ತೆ, ಕರೋನಾ ವೈರಸ್ ಹುಟ್ಟಿಕೊಂಡಿದ್ದೆಲ್ಲಿ, ಅದು ಚೀನಾದಲ್ಲಿ, ಅದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ಎಲ್ಲೂ ಕೂಡ ಚೀನಾವನ್ನ ಒಂದು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವಂತ ವರದಿಗಳನ್ನ ಬಿಬಿಸಿ ಆಗಲಿ ಮತ್ತೆ ಒಂದಿಷ್ಟು ಈ ರೀತಿಯಾಗಿರ್ತಕ್ಕಂಥ ಕೆಲ ಮಾಧ್ಯಮಗಳು, ಅದು ನ್ಯೂಯಾರ್ಕ್ ಟೈಮ್ಸ್ ಇರ್ಬೋದು, ವಾಷಿಂಗ್ಟನ್ ಪೋಸ್ಟ್ಗಳು, ಎಲ್ಲೂ ಕೂಡ ಮಾಡೋದಕ್ಕೆ ಹೋಗೋದಿಲ್ಲ. ಕೇವಲ ಭಾರತವನ್ನ ಮಾತ್ರ ನಿರಂತರವಾಗಿ ಟಾರ್ಗೆಟ್ ಮಾಡ್ಕೊಂಡು ಬರ್ತಾನೆ ಇದಾವೆ. ಅದು ಭಾರತದ ವ್ಯಾಕ್ಸಿನ್ ವಿಚಾರಕ್ಕೆ ಇರ್ಬೋದು, ಭಾರತದ ಕರೋನಾವನ್ನು ಕಂಟ್ರೋಲ್ ಮಾಡುವಂತ ವಿಚಾರ ಇರ್ಬೋದು, ಭಾರತದಲ್ಲಿರ್ತಕ್ಕಂಥ ಶಾಂತಿ ಸುವ್ಯವಸ್ಥೆ ಬಗ್ಗೆ ಇರ್ಬೋದು, ಭಾರತದಲ್ಲಿರ್ತಕ್ಕಂತಹ ಮಾನವ ಹಕ್ಕುಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗಿರ್ಬೋದು, ಕೇವಲ ಭಾರತವನ್ನ ಕೂಡ ಭಾರತವನ್ನೇ ಟಾರ್ಗೆಟ್ ಮಾಡ್ಕೊಂಡು ಬರ್ಲಾಗ್ತಾ ಇದೆ. ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಪ್ರಧಾನಿಯನ್ನ ಟಾರ್ಗೆಟ್ ಮಾಡಲಾಗಿದೆ.
ಇದೆ. ಅದು ಕೂಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗುವಂತ ಸಂದರ್ಭದಲ್ಲಿ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನ ವಿಚಾರಕ್ಕೆ ಬಂದಾಗ ಒಂದು ವೇಳೆ ಇದೇನಾದ್ರೂ ಅಗ್ರಿಮೆಂಟ್ ಆದಂತ ಸಂದರ್ಭದಲ್ಲಿ ಭಾರತ ಮತ್ತೆ ಇಂಗ್ಲೆಂಡ್ ಎರಡೂ ದೇಶಗಳ ಆರ್ಥಿಕತೆಗೆ ದೊಡ್ಡ ಮಟ್ಟದಲ್ಲಿ ಸಹಾಯವಾಗುತ್ತೆ. ಆದ್ರೆ ಇದರಿಂದ ನೇರವಾದ ಹೊಡೆತ ಬೀಳೋದು ಯಾವುದಿಗೆ ಅಂತ ನೋಡೋದಾದ್ರೆ ಚೀನಾಕ್ಕೆ ಬೀಳುತ್ತೆ. ಯಾಕಂದ್ರೆ ಚೀನಾ ಇವತ್ತು ದೊಡ್ಡ ಮಟ್ಟದ ಎಕ್ಸ್ಪೋರ್ಟರ್ ಆಗಿರ್ತಕ್ಕಂಥದ್ದು. ಇದೇ ರೀತಿಯಾದಂತಹ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು ಇವತ್ತು ಭಾರತ ಆಸ್ಟ್ರೇಲಿಯಾದ ಜೊತೆಯಲ್ಲಿ ಮಾಡಿಕೊಂಡಿದೆ, UAE ಜೊತೆಯಲ್ಲಿ ಮಾಡಿಕೊಂಡಿದೆ. ಇದರ ನೇರ ಪರಿಣಾಮವನ್ನು ಎದುರಿಸ್ತಾ ಇರೋದು ಯಾವ ದೇಶ ಅಂತ ನೋಡಿದ್ರೆ ಅಗೇನ್ ಅದು ಚೀನಾದಿಂದ. ಇನ್ನು ಭಾರತದಲ್ಲಿ ಪರ್ಫಾರ್ಮೆನ್ಸ್ ಲಿಂಕ್ ಅಲೋವನ್ಸ್ ಅಂತ ನೀಡೋದಕ್ಕೆ ಶುರು ಮಾಡಿದ ಮೇಲೆ ಆಪಲ್ ಕೂಡ 20% ಭಾರತದಲ್ಲಿ ಉತ್ಪಾದನೆ ಆಗ್ತಾ ಇದೆ. ಕಳೆದ ಡಿಸೆಂಬರ್ ಒಂದೇ ಒಂದು ತಿಂಗಳಲ್ಲಿ ಸುಮಾರು 8,000 ಕೋಟಿ ರೂಪಾಯಿಯಷ್ಟು ಆಪಲ್ ನ ಪ್ರಾಡಕ್ಟ್ ಗಳನ್ನ ಭಾರತದಿಂದ ರಫ್ತು ಮಾಡಲಾಗಿದೆ. ಹಾಗಿದ್ರೆ ಇದರಿಂದ ಯಾರಿಗೆ ಪೆಟ್ಟು ಬಿತ್ತು ಅಂತ ನೋಡಿದ್ರೆ ಅದು ನೇರವಾಗಿ ಚೀನಾದ ಆರ್ಥಿಕತೆಗೆ ಹೊಡೆತ ಬೀಳ್ತಾ ಇರುವಂತದ್ದು. ಇನ್ನು ನೇರವಾಗಿ ನಾವು ಗಲ್ವಾನ್ ವ್ಯಾಲಿಯನ್ನು ಗಮನಿಸ್ತಾ ಇದ್ದೀವಿ, ಜೊತೆಗೆ ಮೊನ್ನೆ ತವಾಂಗ್ನಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನ ಗಮನಿಸ್ತಾ ಇದ್ದೀವಿ. ಇಡೀ ವಿಶ್ವದಲ್ಲಿ ಇವತ್ತು ಚೀನಾದ ವಿರುದ್ಧ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಅವರನ್ನ ಮಣಿಸುವಷ್ಟು ಆತ್ಮವಿಶ್ವಾಸವನ್ನ ಯಾವ್ದಾದ್ರು ದೇಶ ತೋರ್ತಾ ಇದ್ರೆ ಅದು ಭಾರತ ದೇಶ ತೋರ್ತಾ ಇರುವಂತದ್ದು. ಇಂಥ ಸಂದರ್ಭದಲ್ಲಿ ಭಾರತವನ್ನ ಆಂತರಿಕವಾಗಿ ವೀಕ್ ಮಾಡಬೇಕಾದಾಗ ಏನ್ ಮಾಡ್ಬೇಕಾಗತ್ತೆ, ಈ ಡಿವೈಡಿಂಗ್ ಲೈನ್ಸ್ ಇರ್ತಾವಲ್ಲ ಅದನ್ನ ಮತ್ತಷ್ಟು ಅಗಲ ಮಾಡಬೇಕಾಗತ್ತೆ, ಅದನ್ನ ಮತ್ತಷ್ಟು ವೈಡ್ ಮಾಡಬೇಕಾಗತ್ತೆ. ಆಗ ಏನಾಗುತ್ತೆ, ಈ ಸಹಜವಾಗಿ ಆಂತರಿಕವಾದಂತಹ ಕ್ಷೋಭೆ ಹೆಚ್ಚಿದಂತ ಸಂದರ್ಭದಲ್ಲಿ ಅದರಿಂದ ಈ ಒಂದು ಡಿವೈಡ್ ಅಂಡ್ ರೂಲ್ ಇರ್ತಲ್ಲ ಅಥವಾ ಡಿವೈಡ್ ಅಂಡ್ ರೂಲ್ ನ ಬಳಕೆಯನ್ನು ಮಾಡಿಕೊಳ್ಳುವಂತ ವಿಚಾರಗಳು ಇರ್ತಾವಲ್ಲ ಆ ವಿಚಾರಗಳಿಗೆ ಸಂಬಂಧಪಟ್ಟಂತ ಸಂದರ್ಭದಲ್ಲೂ ಅದರ ನೇರ ಲಾಭ ಯಾರಿಗಾಗುತ್ತೆ ಅಂದ್ರೆ ವೈರಿಗಳಾಗುತ್ತೆ. ಭಾರತ ಖಂಡಿತವಾಗಿಯೂ ಭಾರತದಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ. ಭಾರತದಲ್ಲಿ ಆಂತರಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಭಾರತದ ಸುರಕ್ಷತೆ ಸಂಬಂಧಪಟ್ಟ ಹಾಗೆ ಅಥವಾ ಒಂದು ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪರ ವಿರೋಧಗಳು ಇದಾವೆ. ಆದ್ರೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಅಥವಾ ಅದನ್ನ ನೋಡಿಕೊಳ್ಳೋದಕ್ಕೆ ಇಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದೆ, ರಾಜ್ಯಾಂಗ ವ್ಯವಸ್ಥೆ ಇದೆ, ಇಲ್ಲಿ ಮಾಧ್ಯಮಗಳು ಕೂಡ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಇವೆಲ್ಲವನ್ನ ಹೊರತುಪಡಿಸಿ ಒಂದು ಹೊರದೇಶದ ಅದು ಕೂಡ ಬ್ರಿಟಿಷ್ ಕಾರ್ಪೊರೇಷನ್ ಏನಿದೆ, ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಅಂದ್ರೆ BBC ಏನಿದೆ, ಬ್ರಿಟಿಷ್ ಸರ್ಕಾರದಿಂದ ಫಂಡ್ ಆಗುವಂತ ಒಂದು ಸಂಸ್ಥೆ, ಅವರು ಬಂದು ಭಾರತದ ಸಹಾಯಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಡಾಕ್ಯುಮೆಂಟ್ ಅನ್ನ ಮಾಡ್ತಾರಂತ ಪ್ರಶ್ನೆಗಳು ಸಹಜವಾಗಿ ಬರ್ತಾ ಇದಾವೆ. ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ ಖಂಡಿತವಾಗಿಯೂ ಮಹೇಶ್ ಜಟ್ಮಲಿಯನ್ ಅವರ ಆರೋಪ ಏನಿದೆ ಅದು ಗಂಭೀರವಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗಬೇಕಾಗಿರೋದು ಇವತ್ತು ಅವಶ್ಯಕವಾಗಿರ್ತಕ್ಕಂಥದ್ದು. ನವಿತಾ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ.